ನಮಸ್ಕಾರ, ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಅಪರಾಧ ಚಟುವಟಿಕೆ ಮೆಟ್ಟಿ ನಿಲ್ಲಲು ಸಾರ್ವಜನಿಕರು ಸಹಕರಿಸಿ. ಕೊಣಾಜೆ ಠಾಣೆಯ ಆಶ್ರಯದಲ್ಲಿ ಅಪರಾಧ ತಡೆ ಮಾಸಾಚರಣೆ. ಮುಡಿಪುವಿನ ಸೂರಜ್ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಕ್ರೀಡೋತ್ಸವ. ಕುಲಶೇಖರ ಚರ್ಚಿನ ಧರ್ಮಗುರುಗಳಿಂದ ಧರ್ಮ ವಿರೋಧಿ ಕೃತ್ಯ. ಕಣ್ಣಿದ್ದು ಕುರುಡಾಗುತ್ತಿರುವ ಬಿಷಪ್. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನೇರ ಆರೋಪ. ಬಡ ಕುಟುಂಬಕ್ಕೆ ನೆರವಾದ ಖಾಸಗಿ ಆಸ್ಪತ್ರೆ. ಹೃದಯ ಕಾಯಿಲೆಗೆ ಒಳಗಾದ ಪುಟಾಣಿ ಅನ್ವಿತಾಳಿಗೆ ಒಮೆಗಾ ಆಸ್ಪತ್ರೆಯಲ್ಲಿ ಮರುಜನ್ಮ. ಥ್ಯಾಂಕ್ಸ್ ಎಂದರು ಸಿದ್ದಾಪುರದ ಶಿವಾಜಿ ಗೌಡ ದಂಪತಿಗಳು. ವಾರ್ತೆಗಳ ವಿವರ. ಮುಡಿಪುವಿನ ಸೂರಜ್ ಎಜುಕೇಷನಲ್ ಟ್ರಸ್ಟ್ನ ಅಧೀನಕ್ಕೆ ಒಳಪಟ್ಟ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಬುಧವಾರ ವಾರ್ಷಿಕ ಕ್ರೀಡೋತ್ಸವ ನಡೆಯಿತು. ಮಂಗಳೂರು ಹೊರವಲಯದ ಮುಡಿಪುವಿನ ಸೂರಜ್ ಎಜುಕೇಷನಲ್ ಟ್ರಸ್ಟ್ನ ಅಧೀನಕ್ಕೆ ಒಳಪಟ್ಟ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಬುಧವಾರ ವಿದ್ಯಾರ್ಥಿಗಳ ಕ್ರೀಡಾ ಕಲರವ. ಜ್ಞಾನದೀಪ ಪುಟಾಣಿಗಳ ವಾರ್ಷಿಕ ಕ್ರೀಡೋತ್ಸವ ಬುಧವಾರ ನಡೆಯಿತು. ಮಂಗಳೂರಿನ ಖ್ಯಾತ ಉದ್ಯಮಿ ಅಭಿಷ್ ಡೆವಲಪರ್ಸ್ನ ಮಾಲೀಕರಾದ ಪುಷ್ಪರಾಜ್ ಜೈನ್ ಮೊದಲಿಗೆ ಕ್ರೀಡಾ ಧ್ವಜ ಅನಾವರಣಗೊಳಿಸಿದರು. ಬಳಿಕ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಬಲೂನ್ ಬಿಟ್ಟು ಕ್ರೀಡಾ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಪುಷ್ಪರಾಜ್ ಜೈನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಪುಷ್ಪರಾಜ್ ಜೈನ್, ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆಗೆ ಕ್ರೀಡಾ ಅನುಭೂತಿ ಹೊಸ ಭವಿತವ್ಯವನ್ನು ಸೃಷ್ಟಿ ಮಾಡುತ್ತದೆ ಎಂದರು. ಮಕ್ಕಳಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಶಿಕ್ಷಣದ ಜೊತೆಗೆ ಈ ಕ್ರೀಡೆಗಳ ಒಂದು ಕಾಂಪಿಟೇಷನ್ ಏನು ಸ್ಪರ್ಧೆ ಇದೆ, ಆ ಸ್ಪರ್ಧೆಯಿಂದ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅದರ ಜೊತೆಗೆ ತಮ್ಮ ಶಿಕ್ಷಣದಲ್ಲಿ ಉತ್ತಮ ಒಂದು ಶ್ರೇಯಸ್ಸನ್ನು ಪಡಿಬೇಕಾದ್ರೆ ಈ ಒಂದು ಕ್ರೀಡಾಕೂಟ ಖಂಡಿತ ಉತ್ತಮ ಒಂದು ಮಾರ್ಗದರ್ಶನ ನೀಡುತ್ತದೆ ಅಥವಾ ಒಂದು ಸ್ಪಿರಿಟ್ ಅನ್ನು ನೀಡುತ್ತದೆ. ಯಾಕಂತ ಹೇಳಿದ್ರೆ ನಾನು ಅನೇಕ ಕಡೆ ಕಂಡಿದ್ದೇನೆ, ವಿದ್ಯಾರ್ಥಿನಿಯರ ಈ ಒಂದು ಕ್ರೀಡಾ ಸ್ಪಿರಿಟ್ ಕೆಲವು ದಿನಗಳಿಂದ ತಯಾರಾಗ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಶಿಕ್ಷಣದ ಜೊತೆಗೆ ಈ ಕ್ರೀಡಾಕೂಟವು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜ್ಞಾನದೀಪ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಎಸ್ ರೇವಣ್ಕರ್, ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಕ್ರಾಂತಿ ಮೂಡಿಸುವ ಜೊತೆಗೆ ಕ್ರೀಡಾ ಅಭಿರುಚಿ ಬೆಳೆಸಿದರೆ ಪರಿಪೂರ್ಣತೆ ಲಭ್ಯ ಎಂದರು. ಒಳ್ಳೆಯದಾಗಿದ್ದರೆ ಅವರು ಯಾವ ಪ್ರತಿಸ್ಪರ್ಧಿಯಾಗಿರುವ ಸ್ಪರ್ಧಿಸಲು ಇದರಲ್ಲಿ ಕಾರಣವಾಗುತ್ತದೆ. ಮತ್ತು ಇನ್ನೊಂದು ಬಹಳ ಖುಷಿ ಸುದ್ದಿ ಅಂತ ಹೇಳಿ ನಮ್ಮ ಮಕ್ಕಳ ವಿಶೇಷತೆ ಏನಂತ ಹೇಳಿದ್ರೆ 550 ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 550 ನಾವು ಸ್ಪೋರ್ಟ್ಸ್ ಅನ್ನ ಸರ್ಟಿಫಿಕೇಟ್ಸ್ ಅನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 85 ಸ್ಪೋರ್ಟ್ಸ್ ಇದು ಕಪ್ಸ್ ಕೊಡ್ತಾ ಇದ್ದೇವೆ. ಇನ್ನೊಂದು ಸೆಕೆಂಡ್ ಪ್ರೈಸ್ 75 ಸ್ಪೋರ್ಟ್ಸ್ ಕಪ್ಸ್ ಕೊಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎಲ್ಲ ನನ್ನ ಮಕ್ಕಳಿಗೆ ನನ್ನ ಪೂರ್ವಕ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ವೇಳೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಧಾರಣಿ, ಮ್ಯಾನೇಜರ್ ಹರೀಶ್ ಶೆಟ್ಟಿ, ಪಿಟಿಎ ಅಧ್ಯಕ್ಷರಾದ ವಿದ್ಯಾನಂದ ಸಾಮಾನಿ ಜೊತೆಗೆ ಇನ್ನಿತರರು ವೇದಿಕೆಯಲ್ಲಿದ್ದರು. ಶಿಕ್ಷಕಿ ಹಂಸಗೀತಾ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರನ್ನ ಸ್ವಾಗತಿಸಿದರು. ಕೊಣಾಜೆ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ಮುಡಿಪುವಿನ ಜಂಕ್ಷನ್ನಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಬುಧವಾರ ನಡೆಯಿತು. ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಬಿ ಪಾಟೀಲ್ ಈ ವೇಳೆ ಮಾತನಾಡಿದರು. ರಾಜ್ಯ ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರನ್ನು ಸಂಘಟಿಸಿ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಮತ್ತು ದುಷ್ಟ ಶಕ್ತಿಯನ್ನ ಮಟ್ಟ ಹಾಕುವುದು ಹೇಗೆ ಎಂಬ ಬಗ್ಗೆ ತಿಳುವಳಿಕೆ ನೀಡಲಾಗುತ್ತದೆ. ಈ ಸಂಬಂಧ ಕೊಣಾಜೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮುಡಿಪುವಿನ ಮುಖ್ಯ ಜಂಕ್ಷನ್ನಲ್ಲಿ ಬುಧವಾರ ಅಪರಾಧ ತಡೆ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೊಣಾಜೆ ಠಾಣಾಧಿಕಾರಿ ಸುನಿಲ್ ಬಿ ಪಾಟೀಲ್,
ಪಾಟೀಲ್ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ಸಂಬಂಧ ಗಟ್ಟಿಗೊಂಡ್ರೆ ಸಮಾಜದಲ್ಲಿ ಅಪರಾಧ ಚಟುವಟಿಕೆಯನ್ನ ಮೆಟ್ಟಿ ನಿಲ್ಲಬಹುದು ಎಂದರು. ಪಾತ್ರ ಮಾತ್ರ ಪ್ರಮುಖವಾಗಿರುವುದಿಲ್ಲ, ಅದರಲ್ಲಿ ಸಾರ್ವಜನಿಕರು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಆ ಒಂದು ಅಪರಾಧ ತಡೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಉದಾಹರಣೆಯಾಗಿ ಹೇಳ್ಬೋದು, ನಿಮ್ಮ ಕಣ್ಣೆದರಲ್ಲಿ ಯಾವುದೋ ಒಂದು ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇರುತ್ತೆ, ಅದನ್ನ ಕೇವಲ ಪೊಲೀಸ್ ಇಲಾಖೆಯಿಂದ ತಡೆಗಟ್ಟುವಲ್ಲಿ ಅಥವಾ ಅದನ್ನ ನಿಯಂತ್ರಿಸುವಲ್ಲಿ ಅದನ್ನ ವಿಳಂಬ ಮಾಡದೆ ಪ್ರತಿಯೊಬ್ಬನೂ ಕೂಡ ಪ್ರತಿಯೊಬ್ಬ ಸಾಮಾಜಿಕ ಧ್ಯೇಯವನ್ನ ಹೊಂದಿರತಕ್ಕಂಥ ಮತ್ತು ನೈತಿಕತೆಯನ್ನ ಒಳಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಈ ವೇಳೆ ಬಂಟ್ವಾಳ ತಾಲೂಕು ನಿವೃತ್ತ ತಹಶೀಲ್ದಾರ್ ಡಾಕ್ಟರ್ ಕೋಯಿರಾ ಎನ್ ಬಾಳೆಪುನಿ, ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸತೀಶ್ ಶೆಟ್ಟಿ, ಉದ್ಯಮಿ ರಮೇಶ್ ಶೇಣವ, ಫೆಲಿಕ್ಸ್ ಡಿಸೋಜಾ ಇನ್ನಿತರರು ಉಪಸ್ಥಿತರಿದ್ದರು. ಕೊಣಾಜಿ ಠಾಣಾ ಪೊಲೀಸ್ ಸಿಬ್ಬಂದಿ ಹರೀಶ್ ಕಾರ್ಯಕ್ರಮ ನಿರ್ವಹಿಸಿದರು. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.